ಇನ್ನು ಇದೆಲ್ಲದರ ನಡುವೆ ದೆಹಲಿಯಲ್ಲಿ ಇವತ್ತು ಸಿಎಂ ಡಿಸಿಎಂ ಹೈಕಮಾಂಡ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಒಂದು ಮಹತ್ವದ ಚರ್ಚೆ, ಒಂದು ಮಹತ್ವದ ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿದೆ. ಅದುವೇ ಈಗ ಆಲ್ರೆಡಿ ಸರ್ವೆ ಆಗಿ ವರದಿಯನ್ನು ಸರ್ಕಾರ ಕೊಟ್ಟು ಸರ್ಕಾರ ವರದಿ ಜಾರಿಗೆ ಸಿದ್ಧ ಆಗ್ತಾ ಇದ್ದಂತ ಸಂದರ್ಭ ಅಂದ್ರೆ ಜಾತಿ ಗಣತಿ, ಇಡೀ ಜಾತಿ ಗಣತಿಯನ್ನ ಮರುಗಣತಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಏನಿದು ಜಾತಿ ಮರುಗಣತಿ? ಬನ್ನಿ ತೋರಿಸ್ತೀವಿ. ಈಗಿರುವ ಜಾತಿ ಗಣತಿ ವರದಿ ಜಾರಿಗೆ ಬ್ರೇಕ್, ಮರು ಸಮೀಕ್ಷೆಗೆ ನಿರ್ಧಾರ. ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ, ಎಲ್ಲೇ ಇರಲಿ ಎಲ್ಲರೂ ಕೂಡ ಆನ್ಲೈನ್ ಅಲ್ಲೂ ಕೂಡ ಅವರು ಎನ್ರೋಲ್ ಮಾಡ್ಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಕರ್ನಾಟಕದಲ್ಲಿ ಮರು ಜಾತಿ ಗಣತಿಗೆ ಸೂಚಿಸಿದ ಕಾಂಗ್ರೆಸ್ ಹೈಕಮಾಂಡ್. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕೋಲಾಹಲ ಎಬ್ಬಿಸಿದ ವರದಿ ಇನ್ನೇನು ಕ್ಯಾಬಿನೆಟ್ ವರೆಗೂ ಬಂದು ಜಾತಿ ಗಣತಿ ವರದಿ ಜಾರಿ ಆಗೇ ಬಿಡ್ತು ಅನ್ನೋ ಹಂತದಲ್ಲೇ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಇಂದು ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಖುದ್ದು ರಾಹುಲ್ ಗಾಂಧಿ ಸೇರಿದಂತೆ ಎಐಸಿಸಿ ನಾಯಕರು ಮರು ಜಾತಿ ಗಣತಿ ಮಾಡಲು ಸೂಚಿಸಿದ್ದಾರೆ. ಕಾಲಮಿತಿಯಲ್ಲಿ ಮತ್ತೆ ಜಾತಿ ಗಣತಿಗೆ ಸಿದ್ದರಾಮಯ್ಯಗೆ ಸೂಚನೆ. ರಾಹುಲ್ ಗಾಂಧಿ ಬುಲಾವ್ ಮೇರೆಗೆ ದೆಹಲಿಗೆ ತೆರಳಿದ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಜೊತೆ ಎಐಸಿಸಿ ಕಚೇರಿಯಲ್ಲಿಂದು ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಕಾಲ್ತುಳಿತ ಘಟನೆ ಜೊತೆ ಸಂಪುಟ ಸರ್ಜರಿ ಬಗ್ಗೆಯೂ ಚರ್ಚೆ ನಡೆಯಿತು ಎನ್ನಲಾಗಿದೆ. ಆದರೆ ಪ್ರಮುಖವಾಗಿ ಜಾತಿ ಗಣತಿ ವಿಚಾರ ಸದ್ದು ಮಾಡಿದೆ. ವಿವಾದಕ್ಕೆ ಗುರಿಯಾಗಿರುವ ಹಾಲಿ ಜಾತಿ ಗಣತಿ ವರದಿಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಸೂಚಿಸಿದೆ. ಜಾತಿ ಗಣತಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಹೈಕಮಾಂಡ್ ಮಹತ್ವದ ಸೂಚನೆ ನೀಡಿದೆ. ಕಾಲಮಿತಿಯಲ್ಲಿ ಮರುಗಣತಿ ಮಾಡಲು ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ರಾಜ್ಯ ಸರ್ಕಾರದ ಮಹತ್ವದ ಜಾತಿ ಗಣತಿ ವರದಿಯ ಅಂಕಿ ಅಂಶಗಳ ಬಗ್ಗೆ ಕೆಲವು ಪ್ರಭಾವಿ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದವು. ಅಂಕೆ ಸಂಖ್ಯೆಗಳ ಕುರಿತಂತೆ ಕೆಲ ಹಿಂದುಳಿದ ಸಮುದಾಯಗಳಿಂದಲೂ ಆಕ್ಷೇಪ ಹೊರಹಾಕಿದವು. ಇದಲ್ಲದೆ ಜಾತಿ ಗಣತಿ 10 ವರ್ಷ ಹಳೆಯದಾದ ಕಾರಣ ಇದಕ್ಕೂ ಅಪಸ್ವರ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮರು ಜಾತಿ ಗಣತಿಗೆ ಹೈಕಮಾಂಡ್ ಸೂಚಿಸಿದೆ. ಈ ನಿಟ್ಟಿನಲ್ಲಿ ಗುರುವಾರ ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗುರುವಾರ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತಾಗಿ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಸರ್ವೆ ಮಾತ್ರ, ಜಾತಿ ಸರ್ವೆ ಮಾತ್ರ. ಇನ್ ಪ್ರಿನ್ಸಿಪಲ್ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. ಆದ್ರೆ ಹೊಸದಾಗಿ ಹಳೆ 2015-16ರಲ್ಲಿ ಎನ್ಯುಮರೇಷನ್ ಆಗಿರೋದ್ರಿಂದ ಹೊಸ ಎನ್ಯುಮರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ನಾವು ಕೂಡ ಒಪ್ಕೊಂಡಿದ್ದೀವಿ. 90 ದಿನದೊಳಗಡೆ ಸರ್ವೆ ಆಗುತ್ತೆ. ಹೀಗೆ ಸಿಎಂ ಸಿದ್ದರಾಮಯ್ಯ ಮರು ಜಾತಿ ಗಣತಿಗೆ ಒಪ್ಪಿಗೆ ನೀಡಿದ್ದೇವೆ ಅಂತ ಹೇಳಿದ್ರೆ ಡಿಸಿಎಂ ಡಿಕೆ ಯಾರಿಗೂ ಆತಂಕ ಬೇಡ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮೀಕ್ಷೆ ಮಾಡಲಿದ್ದೇವೆ. ಯಾವಾಗ ಸಮೀಕ್ಷೆ ಎಂದು ಸಂಪುಟ ಸಭೆ ಮಾಡಿ ಸಿಎಂ ತಿಳಿಸ್ತಾರೆ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳು ಯಾವತ್ತಿಂದ ಪ್ರಾರಂಭ ಆಗ್ತದೆ ಟೈಮ್ ಲೈನ್ ಎಲ್ಲ ಕೂಡ, ಯಾಕೆಂದ್ರೆ ಇದಕ್ಕೆ ಸಾವಿರಾರು ಜನ ಅಧಿಕಾರಿಗಳು, ಟೀಚರ್ಸ್, ಬೇರೆ ಬೇರೆಯವರೆಲ್ಲ ಕೂಡ ಇದಕ್ಕೆ ಬೇಕಾಗಿದ್ದರಿಂದ ಇದನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಜಾತಿ ಗಣತಿಯ ಮರು ಸಮೀಕ್ಷೆ ನಿರ್ಧಾರವನ್ನ ವೀರಶೈವ ಮಹಾಸಭಾ ಸ್ವಾಗತಿಸಿದ್ದು ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಅತ್ಯಾಧುನಿಕ ಪದ್ಧತಿ ಅಳವಡಿಸಿಕೊಂಡು ಮರು ಸಮೀಕ್ಷೆ ನಡೆಸುವಂತೆಯೂ ಒತ್ತಾಯಿಸಿದೆ. ಇತ್ತೀಚೆಗಷ್ಟೇ ಕೇಂದ್ರದ ಮೋದಿ ಸರ್ಕಾರ ಜನಗಣತಿ ಜೊತೆ ದೇಶಾದ್ಯಂತ ಜಾತಿ ಗಣತಿಗೂ ನಿರ್ಧಾರ ಕೈಗೊಂಡಿತ್ತು. ಆದ್ರೀಗ ಮಹತ್ವದ ಬೆಳವಣಿಗೆಯಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣವಾಗಿದ್ದ 10 ವರ್ಷಗಳ ಹಿಂದಿನ ಜಾತಿ ಗಣತಿ ವರದಿಯನ್ನ ಕೈಬಿಟ್ಟು ಹೊಸದಾಗಿ ಜಾತಿ ಗಣತಿ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದು ಹೊಸದೊಂದು ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ. ಬ್ಯೂರೋ ರಿಪೋರ್ಟ್, TV9.